ನೀಟ್ 2026ನ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ನ ಬರೆದು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ ಜೂನ್ 21ಕ್ಕೆ ಎಲ್ಲ ಎಕ್ಸಾಮ್ ಕೂಡ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ನೀಟ್ದು ಈಗ ಎಲ್ಲ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿರೋದು ರಿಸಲ್ಟ್ ಯಾವಾಗ ಬರುತ್ತೆ, ಹಾಗೆ ಕೌನ್ಸಿಲಿಂಗ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನೀಟ್ 2026ನ ಮರುಪರೀಕ್ಷೆಯ ಫಲಿತಾಂಶ ಅನ್ನೋದು ಯಾವಾಗ ಪ್ರಕಟವಾಗಲಿದೆ, ಯಾವ ಟೈಮಿಗೆ ನಿಮ್ಮ ಒಂದು ರಿಸಲ್ಟ್ನ ಬಿಡ್ತಾರೆ, ಹಾಗೆ ಹೇಗೆ ನಿಮ್ಮ ಒಂದು ರಿಸಲ್ಟ್ನ ಚೆಕ್ ಮಾಡ್ಬೋದು, ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ನೀಟ್ 2026ನ ಕೌನ್ಸಿಲಿಂಗ್ ಯಾವ ದಿನಾಂಕದಿಂದ ಆರಂಭವಾಗಲಿದೆ, ಯಾವಾಗಿಂದ ಕೌನ್ಸಿಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತೀವಿ. ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಹಾಗೆ ಈ ವರ್ಷ ಕೌನ್ಸಿಲಿಂಗ್ ಅನ್ನು ಬೇಗ ಮುಗಿಸುವ ಸಾಧ್ಯತೆ ಇದೆಯಾ ಅಂತ ಕೇಳ್ತೀವಿ. ಸೊ ಅದ್ರ ಬಗ್ಗೆನೂ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ NTA ಡೈರೆಕ್ಟರ್ ನೀಡಿರುವ ಹೊಸದಾಗಿ ಏನಾದರೂ ಅಪ್ಡೇಟ್ನ ನೀಡಿದ್ದಾರೆ ಅಂತ ಕೇಳ್ತೀವಿ. ಸೊ ಅದ್ರ ಬಗ್ಗೆನೂ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನೀಟ್ ಫಲಿತಾಂಶ ಬಂದ ನಂತರ ವಿದ್ಯಾರ್ಥಿಗಳು ಮೊದಲು ಮಾಡಬೇಕಾಗಿರೋ ಕೆಲಸ ಏನು, ಸೊ ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ಗೈಡ್ ಮಾಡ್ತಾ ಬರ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಬಂದ್ಬಿಟ್ಟು ನೀಟ್ 2026ನ ಮರುಪರೀಕ್ಷೆಯ ಫಲಿತಾಂಶ ಯಾವಾಗ ಪ್ರಕಟವಾಗಲಿದೆ. ಸೊ ಆದಷ್ಟು ಬೇಗ ನಿಮ್ಮ ಒಂದು ರಿಸಲ್ಟ್ನ ಬಿಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ನೀಟ್ನ 2026ನ ಮರುಪರೀಕ್ಷೆಯ ಫಲಿತಾಂಶವನ್ನು, ಯಾಕಂದರೆ ಈಗಾಗಲೇ ತುಂಬಾ ಲೇಟಾಗಿ ಹೋಗಿದೆ. ಸೊ ಎಕ್ಸಾಮ್ ಒಂದೇ ಕನ್ಸಿಡರ್ ಮಾಡಿದರೆ ಇಷ್ಟೊತ್ತಿಗೆ ರಿಸಲ್ಟ್ ಅನ್ನೋದು ಬಂದಾಗಿತ್ತು. ಈಗಾಗಲೇ ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಆಗಿರ್ತಿತ್ತು. ಸೊ ಆದರೆ ಎಕ್ಸಾಮ್ 2 ಮಾಡಿಬಿಟ್ಟು ಇನ್ನೂ ಡಿಲೇ ಆಗುತ್ತೆ ಅನ್ನೋ ಕಾರಣದಿಂದ ಆದಷ್ಟು ಬೇಗ ರಿಸಲ್ಟ್ನ ಬಿಡ್ತಾರೆ. ಮತ್ತು ಅಕಾಡೆಮಿಕ್ ಕ್ಯಾಲೆಂಡರ್ನ ಮ್ಯಾಚ್ ಮಾಡಬೇಕಂದ್ರೆ ಅಡ್ಮಿಷನ್ ಪ್ರೊಸೆಸ್ಸಿಗೆ ಯಾವುದೇ ರೀತಿ ಪ್ರವೇಶಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣದಿಂದ ನಿಮ್ಮ ರಿಸಲ್ಟ್ನ ಆದಷ್ಟು ಬೇಗನೆ ಬಿಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಹಾಗೆ ಯಾವ ಟೈಮಿಗೆ ರಿಸಲ್ಟ್ ಬಿಡ್ತಾರೆ ಅಂದರೆ, ಸೊ ಯಾವಾಗ ನಿಮ್ಮ ರಿಸಲ್ಟ್ನ ಬಿಡ್ತಾರಂತ ಹೇಳ್ತಾರೋ, ಸೊ ಅದ್ರ ಹಿಂದಿನ ದಿನ ನಿಮಗೆ ಯಾವ ಟೈಮಿಗೆ ರಿಸಲ್ಟ್ನ ಬಿಡ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಹೇಗೆ ರಿಸಲ್ಟ್ನ ಚೆಕ್ ಮಾಡೋದಂದರೆ ಅಫಿಷಿಯಲ್ ವೆಬ್ಸೈಟ್ನ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಬೋದಾಗುತ್ತೆ. ಸೊ ಲಿಂಕ್ ಬೇಕಾದ್ರೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ನೀವು ನೋಡ್ಕೋಬೋದಾಗುತ್ತೆ ಲಿಂಕ್ನ. ಸೊ ರಿಸಲ್ಟ್ ಬಂದುಬಿಟ್ಟು ಜುಲೈ 1st ವೀಕ್ ಅಥವಾ 2nd ವೀಕ್, ಅಂದರೆ ಒಂದು 7ರ ನಂತರ, ಜುಲೈ 7ರ ಮೇಲೆ ರಿಸಲ್ಟ್ ಅನ್ನೋದು ಬರುತ್ತೆ. ಅಷ್ಟು ಒಳಗಡೆ ಬೇಗ ಬರಲ್ಲ. ಸೊ ಜುಲೈ 7ರ ನಂತರ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಬರುವ ಚಾನ್ಸಸ್ ಇದೆ. ಸೊ ಇನ್ನೂ ಅಫಿಷಿಯಲಾಗಿ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಸೊ ಬಂದರೆ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜುಲೈ 1st ವೀಕ್ ಅಥವಾ 2nd ವೀಕಲ್ಲಿ ನಿಮ್ಮ ಒಂದು ರಿಸಲ್ಟ್ ಬರುತ್ತೆ. ತುಂಬಾ ಡಿಲೇ ಮಾಡೋಕ್ಕಾಗಲ್ಲ. ಸೊ ಯಾಕಂದರೆ ಅಕಾಡೆಮಿಕ್ ಕ್ಯಾಲೆಂಡರ್ನ ಮ್ಯಾಚ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ, ಹಾಗೆ ಅಡ್ಮಿಷನ್ ಪ್ರೊಸೆಸ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣದಿಂದ ಸೊ ಆದಷ್ಟು ಬೇಗ ನಿಮ್ಮ ಒಂದು ರಿಸಲ್ಟ್ನ ಬಿಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಕೌನ್ಸಿಲಿಂಗ್ ಯಾವ ದಿನಾಂಕದಿಂದ ಆರಂಭವಾಗಲಿದೆ ಅಂತ ಕೇಳ್ತಿದ್ವಿ. ಕೌನ್ಸಿಲಿಂಗ್ ಬಂದುಬಿಟ್ಟು ನಿಮ್ಮ ರಿಸಲ್ಟ್ ಬಂದು 2-3 ದಿನಗಳ ನಂತರ ಆರಂಭವಾಗುತ್ತೆ ಕೌನ್ಸಿಲಿಂಗ್ ಬಂದುಬಿಟ್ಟು ಈ ವರ್ಷ ಕಂಬೈನ್ ಕೌನ್ಸಿಲಿಂಗ್ ಅನ್ನೋದು ಆಗೋ ಚಾನ್ಸಸ್ ಇದೆ. KCT ಮತ್ತು ನೀಟ್ ಎರಡು ಇದು ಕಂಬೈನ್ ಒಟ್ಟಿಗೆ ನಿಮ್ಮ ಒಂದು ಕೌನ್ಸಿಲಿಂಗ್ನ ಮಾಡೋ ಕಾರಣದಿಂದ ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ರಿಸಲ್ಟ್ನ ಬಿಡ್ತಾರೆ ಅಂತಲೇ ಹೇಳ್ಬೋದು. ಸೊ ಈ ರೌಂಡ್ 1 ಕೌನ್ಸಿಲಿಂಗ್ 1ನಲ್ಲೇ ಸ್ಟಾರ್ಟ್ ಆಗುತ್ತೆ, ಈ ಒಟ್ಟಿಗೆ ಕಂಬೈನ್ ಕೌನ್ಸಿಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಅದೇ ರಿಸಲ್ಟ್ ಬಂದು 2 ದಿನದ ನಂತರ ನಿಮ್ಮ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಈಗಾಗಲೇ ನೀವು ಕೌನ್ಸಿಲಿಂಗ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತೀರಿ, ಯಾವ ಕಾಲೇಜು ಏನು. ಸೊ ನಿಮಗೆ ಈಗ ಕಿಯಾನ್ಸನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಕಿಯಾನ್ಸ್ನ ಇಟ್ಕೊಂಡು ನೀವು ರ್ಯಾಂಕ್ ಎಷ್ಟು ಬರುತ್ತೆ, ಸೊ ಅದ್ರ ಮೇಲೆ ನೀವು ನೋಡ್ತಾ ಇರ್ಬೋದಾಗಿರುತ್ತೆ. ಸೊ ಈ ವರ್ಷ ಕೌನ್ಸಿಲಿಂಗನ್ನು ಬೇಗ ಮುಗಿಸುವ ಸಾಧ್ಯತೆ ಇದೆಯಾ? ಸೊ ಹೌದು, ಈ ವರ್ಷ ಕೌನ್ಸಿಲಿಂಗ್ನ ಆದಷ್ಟು ಬೇಗ ಮುಗಿಸ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಹೋದ ವರ್ಷ 5-6 ದಿನ ನಿಮ್ಮ ಕೌನ್ಸಿಲಿಂಗ್ ಇದ್ದರೆ, ಈ ವರ್ಷ 3-4 ದಿನಕ್ಕೆ ಕೌನ್ಸಿಲಿಂಗ್ನ ಮುಗಿಸ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಯಾಕಂದರೆ ತುಂಬ ಡಿಲೇ ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ನಿಮ್ಮ ಕೌನ್ಸಿಲಿಂಗ್ನ ಮುಗಿಸ್ಬೇಕು, ಹಾಗೆ ಅಡ್ಮಿಷನ್ ಪ್ರೊಸೆಸ್ ಮಾಡಬೇಕು. ಸೊ ಎಲ್ಲ ತುಂಬ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ ನಿಮ್ಮೊಂದು ಕೌನ್ಸಿಲಿಂಗ್ನ ಮುಗಿಸ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಈ ನೀಡುವ ಹೊಸ ಅಪ್ಡೇಟ್ ಅಂದರೆ ಏನಂದರೆ, ಅದೇ ಆದಷ್ಟು ಬೇಗ ರಿಸಲ್ಟ್ನ ಪ್ರವೇಶಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಅಡ್ಮಿಷನ್ ಪ್ರೊಸೆಸ್ಸಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಹಾಗೆ ಅಕಾಡೆಮಿಕ್ ಕ್ಯಾಲೆಂಡರ್ ಮ್ಯಾಚ್ ಮಾಡಬೇಕು. ಸೊ ಯಾವುದೇ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಕಾರಣದಿಂದ NTA ಡೈರೆಕ್ಟ್ ಅವರು ಆದಷ್ಟು ಬೇಗ ನಿಮ್ಮ ಒಂದು ಫಲಿತಾಂಶವನ್ನು ಬಿಡ್ತೀವಿ ಅಂತ ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ನೀಟ್ ಫಲಿತಾಂಶ ಬಂದ ನಂತರ ವಿದ್ಯಾರ್ಥಿಗಳು ಫಸ್ಟ್ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಸ್ಕೋರ್ ಕಾರ್ಡ್ ಅಥವಾ ರ್ಯಾಂಕ್ ಕಾರ್ಡ್ ಅಂತಾರಲ್ಲ, ಸೊ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಕೌನ್ಸಿಲಿಂಗ್ ಪ್ರೊಸೆಸ್ಗೆ ವೆಯ್ಟ್ ಮಾಡಬೇಕು. ಕೌನ್ಸಿಲಿಂಗ್ಗೆ ನೋಂದಣಿ ಮಾಡಬೇಕು, ಆಪ್ಷನ್ ಎಂಟ್ರಿ, ಚಾಯ್ಸ್ ಫಿಲ್ಲಿಂಗ್ ಇರುತ್ತೆ. ಸೊ ಅದೆಲ್ಲ ಪ್ರೊಸೆಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಎಲ್ಲದನ್ನು ನೀವು ಒಂದೊಂದಾಗಿ ಮಾಡ್ತಾ ಬರಬೇಕಾಗತ್ತೆ. ಸೊ ಎಲ್ಲದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಗೈಡ್ ಮಾಡ್ತಾ ಹೋಗ್ತೀನಿ. ಕೌನ್ಸಿಲಿಂಗ್ ಆಗಿರ್ಬೋದು, ಆಪ್ಷನ್ ಎಂಟ್ರಿ,
ಚಾಯ್ಸ್ ಫೀಲಿಂಗ್ ಆಗಿರ್ಬೋದು ಎಲ್ಲದ್ರ ಬಗ್ಗೆ ಗೈಡ್ ಮಾಡ್ತಿರ್ತೀನಿ. ಸೊ ಅದಕ್ಕೋಸ್ಕರ ನನ್ನದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಿಮ್ಗೆ ಈಗ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಜುಲೈ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ನಿಮ್ಮ ಒಂದು ರಿಸಲ್ಟ್ನ ಬಿಡ್ತಾರೆ. ಸೊ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಆದಷ್ಟು ಬೇಗ ರಿಸಲ್ಟ್ನ ಬಿಡ್ತಾರೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.